ಯಾವ ಸಂಖ್ಯಾ ರೇಖೆಯು 361 ಪ್ಲಸ್ 544 ತೋರಿಸುತ್ತದೆ? ಇಲ್ಲಿ ನೋಡ್ಬೋದು, 3 ಸಂಖ್ಯಾ ರೇಖೆಯಲ್ಲೂ ಮೊದಲನೇ ಸಂಖ್ಯೆ ಒಂದು 361. ಇದನ್ನ ಬಿಟ್ಟು ಅಂದ್ರೆ ಇದರ ಜೊತೆ 544 ಇದನ್ನ ಕೂಡ್ತೀವಲ್ವಾ, ಆ ರೇಖೆ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ನೋಡ್ಬೋದು, 361 ಜೊತೆ ನಾವು ಮೊದಲಿಗೆ 400ನ ಕೂಡ್ತಿದ್ದೀವಿ, ನಂತರ 50ನ್ನ ಕೂಡ್ತಿದ್ದೀವಿ, ನಂತರ 4. ಅಂದ್ರೆ 361ರ ಒಟ್ಟಿಗೆ ನಾವು 454ನ್ನ ಕೂಡ್ತಿದ್ದೀವಿ. ಇದು ನಮಗ್ ಕೇಳಿರೋ ಪ್ರಶ್ನೆ ಅಲ್ಲ, ಹಾಗಾಗಿ ಈ ಆಪ್ಷನ್ ಅನ್ನ ಸರಿ ಇಲ್ಲ ಅಂತ ಹೇಳ್ಬೋದು. ಎರಡನೇ ಆಪ್ಷನ್ ನೋಡೋಣ. 361ರೊಟ್ಟಿಗೆ ನಾವು ಮೊದಲಿಗೆ 500 ಕೂಡ್ತಿದ್ದೀವಿ, ನಂತರ 40, ನಂತರ 4. ಹಂಗಂದ್ರೆ 361 ಜೊತೆ ನಾವು 544ನ್ನ ಕೂಡ್ತಿದ್ದೀವ. ಇದೆ ಅಲ್ವಾ ಕೇಳಿರೋ ಪ್ರಶ್ನೆ? ಅಂದ್ರೆ ನಮ್ಮ ಉತ್ತರ ಬಂದು ಎರಡನೇ ಆಪ್ಷನ್ ಅಂತ ಹೇಳ್ಬೋದು. ಇದೇ ರೀತಿ ಎರಡನೇ ಉದಾಹರಣೆ. ಏನ ಉದಾಹರಣೆ ಅಂತ ಹೇಳಿದ್ರೆ, ಈ ಕೆಳಗಿನ ಸಂಖ್ಯಾ ರೇಖೆಯಿಂದ ಯಾವ ಸಮೀಕರಣವನ್ನು ಪರಿಹರಿಸಬಹುದು? ಇಲ್ಲಿ ನೋಡಿದ್ರೆ 718 ಇದೆ, ಇದಕ್ಕೆ ಮೊದಲಿಗೆ 200ನ್ನ ಕೂಡ್ತಿದ್ದಾರೆ, ನಂತರ 40ನ್ನ ಕೂಡ್ತಿದ್ದಾರೆ. ಅಂದ್ರೆ 718 ಪ್ಲಸ್ 240 ಅಂತ ಆಯ್ತಾ? ಈ ಆಪ್ಷನ್ ಎಲ್ಲಿದೆ ಅಂತ ನೋಡಿದಾಗ ಮೂರನೇ ಆಪ್ಷನ್ ಸರಿಯಾಗಿದೆ ಅಂತ ಹೇಳ್ಬೋದು. ಈ ಸಂಖ್ಯಾ ರೇಖೆ ನೋಡಿದಾಗ 718ಕ್ಕೆ 240 ಕೂಡ್ತಿದ್ದಾರೆ, ಅದು ಮೂರನೇ ಆಪ್ಷನ್ ಆಗಿದೆ. ಮೂರನೇ ಉದಾಹರಣೆ, 585 ಅದರ ಜೊತೆ 368ನ್ನ ಕಳೀತಿದ್ದಾರೆ. 585 ಎಲ್ಲಿದೆ? ಇಲ್ಲಿ 558 ಇದೆ. ಇದನ್ನ ನೋಡಿದ ತಕ್ಷಣ ಹೇಳ್ಬೋದು ಈ ಆಪ್ಷನ್ ಸರಿ ಇಲ್ಲ ಅಂತ. ನಂತರ 585 ಇಲ್ಲೂ ಇದೆ, ಇಲ್ಲೂ ಇದೆ. ಮೊದಲನೇ ಸಂಖ್ಯಾ ರೇಖೆಯಲ್ಲೂ ಇದೆ, ಎರಡನೇ ಸಂಖ್ಯಾ ರೇಖೆಯಲ್ಲೂ ಇದೆ. ಯಾರೋ ಮಾರ್ಕ್ ಅನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. 585 ಜೊತೆ ಮೊದಲಿಗೆ 300ನ್ನ ಕಳಿತಿದ್ದೀವಿ, ನಂತರ 80, ನಂತರ 6. ಅಂದ್ರೆ 585 ಮೈನಸ್ 386ನ್ನ ಇಲ್ಲಿ ಕಳಿತಿದ್ದೀವಿ. ಹಂಗಂತ ಹೇಳಿದಾಗ ಎರಡನೇ ಆಪ್ಷನ್ ಸರಿ ಇಲ್ಲ ಅಂತ ಹೇಳ್ಬೋದು. ಮೂರನೇ ಆಪ್ಷನ್ ನೋಡೋಣ. 585ರಲ್ಲಿ ಮೊದಲಿಗೆ 300, ನಂತರ 60, ನಂತರ 8. ಅಂದ್ರೆ 368ನ್ನ ಕಳಿತಿದ್ದೀವಿ. ಹೀಗಿದ್ದಾಗ ಮೂರನೇ ಆಪ್ಷನ್ ಸರಿ ಇದೆ ಅಂತ ನಾವ್ ಹೇಳ್ಬೋದು. ನಾಲ್ಕನೇ ಉದಾಹರಣೆ. ಏನ ಉದಾಹರಣೆ? ಈ ಕೆಳಗಿನ ಸಂಖ್ಯಾ ರೇಖೆಯಿಂದ ಯಾವ ಸಮೀಕರಣವನ್ನು ಪರಿಹರಿಸಬಹುದು? ಇಲ್ಲಿ ನೋಡಿದಾಗ 935ರಲ್ಲಿ 400ನ್ನ ಫಸ್ಟ್ ಕಳೀತಿದ್ದಾರೆ, ನಂತರ 20. ಅಂದ್ರೆ 935ರಲ್ಲಿ 420ನ್ನ ಇಲ್ಲಿ ಕಳೀತಿದೀವಿ. ಆಪ್ಷನ್ ಎ ಅನ್ನೋದು ಸರಿಯಾಗಿದೆ. ಆಪ್ಷನ್ ಬಿ ನೋಡಿ, 935ರಲ್ಲಿ 402. ಆಪ್ಷನ್ ಸಿ ನೋಡಿದಾಗ 4020ರಲ್ಲಿ 935. ಈ ಮೂರಲ್ಲಿ ನೋಡಿದಾಗ ಆಪ್ಷನ್ ಎ ಅನ್ನೋದು ಸರಿಯಾಗಿದೆ. ಈ ರೀತಿ ಪ್ರಶ್ನೆ ಕೊಟ್ಟಾಗ ಯೋಚನೆ ಮಾಡಿ ಉತ್ತರ ಹೇಳಿದ್ರೆ ಸಾಕು. ಅದನ್ನ ನಾವಿಲ್ಲಿ ಕಲಿತಿದೀವಿ.